Hello viewers, I welcome you to the digital learning system hosted by the Department of Collegiate Education, Bengaluru. I am Dr. Manjunath S. Talagadi, serving here as assistant professor in the Department of Geography, Sri C.N. Nirani Government First Grade College, Savalgi. This session is prepared for BA 3rd SEM Regional Geography of Karnataka, session 18, which deals with irrigation and agriculture. As a recap, let us revise what are water resources, what are the types of water resources, and what is irrigation and why irrigation is required. Irrigation is artificial supply of water to the crops. And why irrigation is required? Irrigation is required because of our rainfall variations, which we find certain uncertainty of rainfall, then unpredictability, uneven distribution, etc., makes irrigation necessary for the state. Now, irrigation ಅಂದರೆ ನೀರಾವರಿ. ಕರ್ನಾಟಕದ ಸುಮಾರು 26% ಏನಿದೆ ಅಂತಂದರೆ ಕಲ್ಟಿವೇಬಲ್ ಲ್ಯಾಂಡ್ ಇದೆ. ಸೊ ಇಲ್ಲಿ ಇದು ಎಲ್ಲ 26% ಇರಿಗೇಷನ್ ನೀರಾವರಿಯಲ್ಲಿ ಬರುವಂಥದ್ದು. ಕರ್ನಾಟಕ ರಾಜ್ಯವು 9ನೇ ಸ್ಥಾನ ನೀರಾವರಿಯಲ್ಲಿ ಬರುತ್ತದೆ. ಬೆಳಗಾವಿ ಅದರೊಳಗೂ ಜಿಲ್ಲಾವಾರು ನೋಡಿದಾಗ ಬೆಳಗಾವಿ ನಂಬರ್ 1 ಸ್ಥಳ, ಮತ್ತು ಲಾಸ್ಟ್ ಅಂದರೆ ಕೊಡಗು. ವಾಣಿ ವಿಲಾಸಾಗರ ಇದು ಫಸ್ಟ್ ಡ್ಯಾಮ್ ಕರ್ನಾಟಕದಲ್ಲಿ ಕಟ್ಟಿದಂಥದ್ದು. ಅದರೊಳಗೆ ದೊಡ್ಡ ಕಟ್ಟೆ ಅಂತಂದರೆ ಆ ಟ್ಯಾಂಕ್ ಅಂತಂದರೆ ಶಾಂತಿಸಾಗರ. ಸುಲಿಕೆರೆ ಇದು ದಾವಣಗೆರೆ ಒಳಗೆ ಬರುವಂಥದ್ದು. ರಾಯಚೂರು ಇಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ಕೆನಾಲ್ ಇರಿಗೇಷನ್. ಶಿವಮೊಗ್ಗ ಹ್ಯಾಸ್ ದಿ ಮ್ಯಾಕ್ಸಿಮಮ್ ಏರಿಯಾ ಅಂಡರ್ tank irrigation. Belagavi has maximum well irrigation. Major canal irrigation projects are KRS Tungabhadra, Hemavati, Kabini, Hangeri, Harangi, Upper Krishna project, Malaprabha, Karanza ಇತ್ಯಾದಿ. ಇವು ಪ್ರಮುಖ ಯೋಜನೆಗಳಾಗಿರುತ್ತವೆ. ಸೊ ಈಗ ಪುನಃ ನೋಡೋಣ, ವೈ ಇರಿಗೇಷನ್ ಯಾಕೆ ನೆಸೆಸರಿ ಇದೆ. ಇರಿಗೇಷನ್ ಯಾಕೆ ನೆಸೆಸರಿ ಇದೆ ಅಂತಂದರೆ ಮಾನ್ಸೂನ್ ಮಳೆಯ ಲಕ್ಷಣಗಳ ಅನ್ಸರ್ಟನಿಟಿ, ಅನಿಶ್ಚಿತ, ಅಕಾಲಿಕ, ನಾವು ಅದರ ಮೇಲೆ ಅವಲಂಬನೆ ಮಾಡಲಿಕ್ಕೆ ಬರೋದಿಲ್ಲ, ಅಸಮಾನವಾದ ಹಂಚಿಕೆ ಮತ್ತು ವೇರಿಯಬಲ್ ಚೇಂಜ್ ಆಗ್ತಾ ಇರ್ತದೆ ಸೀಸನಲಿ, ಋತುಮಾಲಿಕವಾಗಿ, ಮತ್ತು ಅನ್ಇವನ್ ಒಂದೇ ರೀತಿಯಂಥ ಅಸಮಾನವಾದಂಥ ಹಂಚಿಕೆ ನಾವು ನೋಡ್ಬೋದು. ಇಲ್ಲಿ ಪ್ರಮುಖ ಬೆಳೆಗಳಿಗೆ ಅತಿ ಹೆಚ್ಚು ನೀರು ಬೇಕಾಗುತ್ತದೆ. ಪರ್ಟಿಕ್ಯುಲರ್ಲಿ ಭತ್ತ ಮತ್ತು ಶುಗರ್ ಕೇನ್ ಕಬ್ಬಿಗೆ ಹೆಚ್ಚು ನೀರು ಬೇಕಾಗುತ್ತದೆ. ಅದಕ್ಕೆ ಏನು ಬೇಕಂದ್ರೆ ನೀರಾವರಿ ಬೇಕಾಗುತ್ತದೆ. ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಡ್ಯೂರಿಂಗ್ ಡ್ರೌಟ್, ಇದ್ರ ಜೊತೆಗೆ ನಾವು ಕೃಷಿ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ ಬೇಸಿಗೆ ಕಾಲದಲ್ಲಿ ಅಥವಾ ಬರಗಾಲದ ಸಮಯದಲ್ಲಿ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅತಿ ಮಹತ್ವದ್ದು. ಇದಕ್ಕೆ ಏನು ಬೇಕಪ್ಪ ಅಂತಂತಂದರೆ ಇರಿಗೇಷನ್ದೇ ಮ್ಯಾನೇಜ್ಮೆಂಟ್ ಸರಿಯಾಗಿರಬೇಕು ಟು ಕಲ್ಟಿವೇಟಿಂಗ್ ದ ಕ್ರಾಪ್ಸ್ ಥ್ರೂ ಔಟ್ ದ ಇಯರ್. ಸೊ ಇದು ಎದಕ್ಕೆ ಮಾಡಬೇಕಂತಂದ್ರೆ ಬೆಳೆಯನ್ನು ಡ್ರೌಟ್ಗೆ ಅಷ್ಟೇ ಅಲ್ಲ ಸೀಮಿತ, ಡ್ರೌಟ್ ಅಂದರೆ ಬರಗಾಲಕ್ಕಷ್ಟೇ ಸೀಮಿತ ಇಲ್ಲ, ಥ್ರೂ ಔಟ್ ದ ಇಯರ್ ವರ್ಷವಿಡೀ ನಾವು ಏನು ಮಾಡ್ಬೋದು, ಬೆಳೆಗಳನ್ನು ಮಾಡಬಹುದು. ಎದರ ಮೂಲಕ ಅಂತಂದರೆ ಮ್ಯಾನೇಜ್ಮೆಂಟು ಕೃಷಿಯ ಒಂದು ಇರಿಗೇಷನಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ಸೊ ಇದ್ರ ಜೊತೆಗೆ ಡೊಮೆಸ್ಟಿಕ್ ವಾಟರ್ ಸಪ್ಲೈ ಅಂದರೆ ಗೃಹ ಬಳಕೆಗೆ, ಮತ್ತು ಫ್ಯಾಮಿನ್ ಪ್ರೊಟೆಕ್ಷನ್. ಫ್ಯಾಮಿನ್ ಅಂತ ಬರಗಾಲ ಮತ್ತು ಕ್ಷಾಮಕ ಒಂದು ತಡೆಗಟ್ಟಲಿಕ್ಕೆ ನೀರು ಅಥವಾ ಇರಿಗೇಷನ್ ಬೇಕಾಗುತ್ತದೆ. ಟ್ರಾನ್ಸ್ಪೋರ್ಟೇಷನ್, ರಿಕ್ರಿಯೇಷನ್, ಮನೋರಂಜನೆ ಮತ್ತು ಅಫಾರೆಸ್ಟೇಷನ್ ಅಂದರೆ ಅರಣ್ಯೀಕರಣ ಮಾಡಲಿಕ್ಕೆ ನೀರಾವರಿ ಯೋಜನೆ ಅವಶ್ಯಕತೆ ಇದೆ. ಇಲ್ಲಿ ನೋಡಿ, ಮೂಲಗಳು ಮತ್ತು ಟೈಪ್ಸು. ಮೂಲಗಳು, ಇರಿಗೇಷನ್ ಮೂಲಗಳು ಏನೇನಪ್ಪ, ಕಾಲುವೆಗಳು, ಸರೋವರಗಳು, ಬಾವಿಗಳು ಮತ್ತು ಟ್ಯೂಬ್ವೆಲ್ಸ್ ಅಂದರೆ ಇದು ನಿಮ್ಮ ಬೋರ್ವೆಲ್ಗಳು, ನದಿಗಳು, ಜರಿ, ಅಣೆಕಟ್ಟು ಮತ್ತು ಸರೋವರಗಳು. ಇಲ್ಲಿ ವಿಧಗಳನ್ನು ನೋಡಿದಾಗ ಹಲವಾರು ಬರುತ್ತವೆ. ಇಲ್ಲಿ ಸ್ಪ್ರಿಂಗ್ ಮೇಲ್ಮೈ, ಸರ್ಫೇಸ್ ಇರಿಗೇಷನ್ ಅಂದರೆ ಮೇಲ್ಮೈ ಒಂದು ನೀರಾವರಿ ಮಾಡೋದು, ಡ್ರಿಪ್ ಮಾಡೋದು, ಸ್ಪ್ರಿಂಕ್ಲರ್ ಸಿಂಪಡಣೆ, ಸೆಂಟರ್ ಪಿಯೋಟ್ ಇರಿಗೇಷನು, ಲ್ಯಾಟ್ರಲ್ ಮೂವ್ ಇರಿಗೇಷನು, ಸಬ್ ಇರಿಗೇಷನು, ಮ್ಯಾನ್ಯಲ್ ಇರಿಗೇಷನ್ ಅಂದರೆ ಮನುಷ್ಯ ಮಾಡುವಂಥದ್ದು. ಸೊ ಈ ಥರ ಈ ಟೈಪ್ಸ್ ಇವೆ. ಇಲ್ಲಿ ವೆಲ್ ಇರಿಗೇಷನ್ ಅತಿ ಪಾಪ್ಯುಲರ್, ಅಂದರೆ ಬಾವಿ ನೀರಾವರಿ ಅತಿ ಪಾಪ್ಯುಲರ್. ಇದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ, ಎಲ್ಲರಿಗೂ ಕೂಡ ಇದು ಪರಿಚಯ ಆಗಿರುವಂಥದ್ದು. ಇದು ಎಲ್ಲ ರೈತರು ಬಳಕೆ ಮಾಡುವಂಥ ಒಂದು ನೀರಾವರಿ ಪದ್ಧತಿ. ಬಾವಿ ಒಳಗೆ ನೀರಿದ್ದನ್ನು
ಬೋರ್ವೆಲ್ ಇದು ಮೋಟ್ರ್ ಮುಖಾಂತರವಾಗಿ ಮೇಲೆ ತಂದು ಅದನ್ನು ಬೆಳೆಗಳಿಗೆ ಸರಬರಾಜು ಮಾಡೋದು. ಇಲ್ಲಿ 2 ಪ್ರಕಾರದ ಬಾವಿಗಳು ಬರುತ್ತವೆ. ಒಂದು ಓಪನ್ ವೆಲ್ ಆ್ಯಂಡ್ ಒನ್ ಮೋರ್ ಬೋರ್ವೆಲ್. ಓಪನ್ ವೆಲ್ ಅಂದರೆ ಬಾವಿ ಒಳಗೂ ಕೂಡ ಸರ್ಫೇಸ್ ಬಾವಿ ಆ್ಯಂಡ್ ಅನ್ಸರ್ಫೇಸ್ ಬಾವಿನೂ ಬರುತ್ತವೆ. ಸೊ ಟೋಟಲ್ ಇರಿಗೇಷನ್ ನೋಡಿದಾಗ ಇಲ್ಲಿ ಸುಮಾರು 48 ಅರೌಂಡ್ 50% ಬರೀ ಬಾವಿ ನೀರಾವರಿ ಮೂಲಕನೇ ನಾವು ಏನು ಮಾಡ್ತೀವಿ, ವ್ಯವಸಾಯ ಮಾಡುತ್ತೇವೆ. ಇಲ್ಲಿ ಬೆಳಗಾವಿ, ತುಮಕೂರು, ವಿಜಯಪುರ ಮತ್ತು ಬಾಗಲಕೋಟಿನಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಉಪಯೋಗಿಸುತ್ತವೆ. ಅದರೊಳಗೆ ಕೊಡಗು ಎಲ್ಲರಿಗಿಂತ ಕಡಿಮೆ ನೀರಾವರಿಯನ್ನು ಬಾವಿ ನೀರಾವರಿಯನ್ನು ಬಳಕೆ ಮಾಡುತ್ತದೆ. ಎರಡನೇ ಪ್ರಮುಖ ಅಂತಂದ್ರೆ ಕನಾಲ್ ಇರಿಗೇಷನ್. ಇದು ಕಾಲುವೆಗಳ ಮುಖಾಂತರ ನೀರನ್ನು ಸರಬರಾಜು ಮಾಡೋದು. ಬೇರೆ ಬೇರೆ ಸ್ಥಳಗಳಿಗೆ ಕಾಲುವೆಗಳ ಮುಖಾಂತರವಾಗಿ ನೀರನ್ನು ಸರಬರಾಜು ಮಾಡೋದು. ಇಲ್ಲಿ 2 ಪ್ರಕಾರದ ಕಾಲುವೆಗಳು. ಒಂದು ಪೆರಿನಿಯಲ್ ಪರ್ಮನೆಂಟ್ ಅಥವಾ ಪೆರಿನಿಯಲ್ ಅಂತಂದ್ರೆ ಸರ್ವಕಾಲಿಕ, ಮತ್ತು ಇನ್ನೊಂದು ಪ್ರವಾಹ ಕಾಲುವೆಗಳು ಮತ್ತು ನಿರಂತರ ಅಥವಾ ಪರ್ಮನೆಂಟ್ ಕಾಲುವೆಗಳು ಅಂತ ಬರುತ್ತದೆ. ಇಲ್ಲಿ ಟೋಟಲ್ ಇರಿಗೇಷನ್ ಈ ಸಿಸ್ಟಮ್ಗಳು ನೋಡಿದಾಗ ಸುಮಾರು 31% ಈ ಭಾಗದಲ್ಲಿ ಬರುತ್ತದೆ. ಪ್ರಮುಖ ಜಿಲ್ಲೆಗಳು ನೋಡಿದಾಗ ರಾಯಚೂರು, ಕಲಬುರಗಿ, ಮೈಸೂರು ಮತ್ತು ವಿಜಯಪುರ ಬರುತ್ತವೆ. ಟ್ಯಾಂಕ್ ಅಂದರೆ ಟ್ಯಾಂಕ್ ಇರಿಗೇಷನ್. ಇಲ್ಲಿ ಇದು ಮಣ್ಣಿನಿಂದ ಮಾಡುವಂಥದ್ದು. ಇದೊಂದು ಸಣ್ಣ ಹಳ್ಳಗಳಿಗೆ ಏನು ಮಾಡೋದು ಅಂತಂದರೆ ಅಡ್ಡಲಾಗಿ ಒಂದು ರಿಸರ್ವಾಯರನ್ನು ಮಾಡುವುದು ಅಥವಾ ಒಂದು ದೊಡ್ಡ ಸರೋವರಗತೆ ಮಾಡೋದು. ಇಲ್ಲಿ ಸಾಮಾನ್ಯವಾಗಿ ಏನು ಬೇಕಪ್ಪ ಅಂತಂದರೆ ಹಾರ್ಡ್ ರಾಕ್ ಅಂದ್ರೆ ಅಪ್ರವೇಶ ಶಿಲೆಗಳು ಅಥವಾ ಕಠಿಣ ಶಿಲೆಗಳು ಇದ್ದಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ಅದರ ಮೇಲೆ ನೀರನ್ನು ಸಂಗ್ರಹಣೆ ಮಾಡೋದು, ಈ ಥರ ಮಾಡೋದು. ಈ ಪದ್ಧತಿ ಸಾಮಾನ್ಯವಾಗಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚಾಗಿದೆ ಮತ್ತು ಅತಿ ಹೆಚ್ಚಾಗಿ ಇರುವುದರಿಂದ ಬರೀ ಶಿವಮೊಗ್ಗದಲ್ಲಿ ಮಾತ್ರ ಹೆಚ್ಚಿದೆ. ಇಲ್ಲಿ ರಾಜ್ಯವಾರ ನೋಡಿದಾಗ ಸುಮಾರು 6% ಏನಿದೆ ಅಂತಂದರೆ ಟ್ಯಾಂಕ್ ಇರಿಗೇಷನ್ದಲ್ಲಿ ಬರುವುದು. ವಾಣಿ ವಿಲಾಸ್ ಸಾಗರ್ ಅಥವಾ ಮರಿಕಣಿವೆ ಇದು ಬಿಗ್ಗೆಸ್ಟ್ ಮತ್ತು ಅತಿ ದೊಡ್ಡದಾಗಿರುತ್ತದೆ. ಮತ್ತು ಶಾಂತಿ ಸಾಗರ್ ಸುಲಿಕೆರೆಯಲ್ಲಿ ಇದು 2ನೇ ಅತಿ ದೊಡ್ಡ ಟ್ಯಾಂಕ್ ಅಂತ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಸರ್ಫೇಸ್ ಇರಿಗೇಷನ್ ಅಂತಂದರೆ ನೀರನ್ನು ಅಪ್ಲೈ ಮಾಡಿ ಇದನ್ನು ಇಳಿಜಾರಿನ ಮುಖಾಂತರವಾಗಿ ಸರಬರಾಜು ಮಾಡೋದು ಬೆಳೆಗಳಿಗೆ. ಡ್ರಿಪ್ ಇರಿಗೇಷನ್ ಇದು ಡೆಲಿವರಿ ಆಫ್ ವಾಟರ್ ಡೈರೆಕ್ಟ್ಲಿ ಟು ದ ಇಂಡಿವಿಜುವಲ್ ಪ್ಲಾಂಟ್ ಅಂತಂದರೆ ಪ್ರತಿಯೊಂದು ಬೆಳೆಗೆ ಡೈರೆಕ್ಟ್ ಅಲ್ಲೇ ಏನಾಗುತ್ತೆ, ಟ್ಯೂಬ್ ಅಥವಾ ಪೈಪ್ಸ್ ಮೂಲಕ ನೀರನ್ನು ಹನಿಯಾಗಿ ಬಿಡುವಂಥದ್ದು. ಸೊ ಈ ಥರ ನೀರನ್ನು ಕರೆಕ್ಟಾಗಿ ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತದೆ. ಇಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಂಪಡಣೆ, ಸ್ಪ್ರೇ ಮಾಡೋದು, ಪೈಪ್ಸ್ಗಳ ಮೂಲಕ ಏನು ಮಾಡ್ಬೋದು ಅಂತಾರೆ, ಸ್ಪ್ರೇ ಮಾಡೋದು ಮತ್ತು ಬೆಳೆಗಳಿಗೆ ನೀರನ್ನು ಕೊಡೋದು. ಸೆಂಟರ್ ಪಿಯೋಟ್ ಇರಿಗೇಷನ್ ಇಲ್ಲಿ ಈ ಉಪಕರಣ ರೊಟೇಟ್ ಮಾಡ್ತಾ ಹೋಗುತ್ತದೆ ಮತ್ತು ಬೆಳೆಗಳಿಗೆ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಸರಬರಾಜು ಮಾಡುತ್ತದೆ. ಲ್ಯಾಟ್ರಲ್ ಮೂವ್ ಇರಿಗೇಷನ್ ಇಲ್ಲಿ ನೀರು ಏನು ಮಾಡ್ತದೆ ಅಂದರೆ ಬೆಳೆಗಳಿಗೆ ಡೈರೆಕ್ಟಾಗಿ ಹೋಗುತ್ತದೆ. ಜನರಲಿ ಫ್ರಮ್ ಕ್ಯಾನಪಿ ಅಂದರೆ ಮೇಲಿಂದ ಕೆಳಗೆ ನೀರು ಹೋಗುವಂಥದ್ದು. ಸೊ ಲ್ಯಾಟ್ರಲ್ ಮೂವ್ ಅಂತ ಹೇಳ್ತಾರೆ. ಸಬ್ ಇರಿಗೇಷನ್ ಪ್ರೊಸೆಸ್ ಆಫ್ ವಾಟರಿಂಗ್ ಟು ಪ್ಲಾಂಟ್ಸ್ ಫ್ರಮ್ ಬಿಲೋ ಇನ್ಸ್ಟೆಡ್ ಆಫ್ ಅಬಾವ್ ಅಂದರೆ ಕೆಳಗಿಂದ ನೀರನ್ನು ಸರಬರಾಜು ಮಾಡೋದು. ಇದೊಂದು ವಿಶಿಷ್ಟವಾದಂಥ ಒಂದು ಪದ್ಧತಿ. ಸೊ ಇದ್ರ ಮೇಲೆ ಭಾಳಷ್ಟು ವರ್ಕ್ ಆಗಬೇಕು. ಸಬ್ ಇರಿಗೇಷನ್ ಡಿಸ್ಟ್ರಿಬ್ಯೂಷನ್ ಈಸ್ ಟು ಸಾಯಿಲ್ ಬಿಲೋ ದ ಸರ್ಫೇಸ್ ಇಟ್ ಪ್ರೊವೈಡ್ಸ್ ಮಾಯ್ಶ್ಚರ್ ಟು ದ ಕ್ರಾಪ್ಸ್ ಅಂತಂದರೆ ಈ ಥರ ಮಾಡೋದ್ರಿಂದ ಏನಾಗ್ತದೆ, ಭೂಮಿಗೆ ಡೈರೆಕ್ಟ್ ಕೆಳಗಿಂದ ಮೇಲೆ ನೀರನ್ನು ಕೊಡೋದು ಮತ್ತು ಭೂಮಿಯನ್ನು ಹಸಿ ಮಾಡಿರೋದು. ಮ್ಯಾನ್ಯುಯಲ್ ಇರಿಗೇಷನ್ ಅಂತಂದರೆ ಸಾಮಾನ್ಯವಾಗಿ ಬಕೆಟ್ ಅಥವಾ ಹೌಸ್ ಅಂತ ಇದು ಬಕೆಟ್ ಈ ಸದ್ಯಕ್ಕೆ ಬೋರ್ಗಳ ಮೂಲಕ ನಾವು ನೀರನ್ನು ಮ್ಯಾನ್ಯುಯಲ್ ಆಗಿ ನಾವು ಸರಬರಾಜು ಮಾಡ್ಬೋದು. ಇಲ್ಲಿ ಪ್ರಮುಖ ನದಿ ಯೋಜನೆ ನೋಡಿದಾಗ ಕೃಷ್ಣಾ ನದಿ ಯೋಜನೆ ಅಂತ ಬರುತ್ತದೆ. ಇದು ವಿವಿಧ ಉದ್ದೇಶೀಯ ಯೋಜನೆ ಆಗಿತ್ತು ಮತ್ತು ಅಪಾರ ಪ್ರಮಾಣ ಮತ್ತು ಬೃಹತ್ ಪ್ರಮಾಣದ ಒಂದು ಯೋಜನೆ ಆಗಿತ್ತು. ಇದರದ ಮುಖ್ಯ
ಮುಖ್ಯ ದೇಹಗಳು ಏನಂತಂದರೆ ಫ್ಲಡ್ ಕಂಟ್ರೋಲ್ ಅಂದರೆ ಪ್ರವಾಹ ನಿಯಂತ್ರಣ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರ್ಬೋದು, ನಾವೀಕರಣ ಆಗಿರ್ಬೋದು, ಮೀನುಗಾರಿಕೆ, ಟೂರಿಸಂ ಇವು ಮುಖ್ಯ ಉದ್ದೇಶಗಳಾಗಿದ್ದವು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದು ಕೃಷ್ಣ ನದಿ ಮೇಲೆ ನಿರ್ಮಾಣ ಮಾಡಿದ್ದು. ಇದು ಮುಖ್ಯವಾಗಿ ಬರಗಾಲ ಪೀಡಿತ ಪ್ರದೇಶಗಳಿಗೆ ನೀರು ಜೊತೆಗೆ ನೀರಾವರಿಯನ್ನು ಕೊಡುವಂಥದ್ದು. ಇಲ್ಲಿ 2 ಅಣೆಕಟ್ಟುಗಳು ಪ್ರಮುಖವಾಗಿವೆ ಮತ್ತು ಅದಕ್ಕೆ ಹಲವಾರು ಕಾಲುವೆಗಳನ್ನು ಒಳಗೊಂಡಿರುತ್ತದೆ. ಇದು ಪ್ಲ್ಯಾನ್ಡ್ ಆ್ಯಂಡ್ ಇಟ್ಸ್ ಇಂಪ್ಲಿಮೆಂಟೆಡ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಆ್ಯಂಡ್ ಫೇಸಸ್. ಸೊ ಇದು ಯೋಜನೆ ಮಾಡಿ ಇದನ್ನು ಹಂತಗಳಾಗಲಿ ಫೇಸ್ಗಳಲ್ಲಾಗಿ ಇದನ್ನು ನಿರ್ಮಾಣ ಮಾಡಿ ಅಳವಡಿಸಿಕೊಳ್ಳಲಾಗಿದೆ. ಇಲ್ಲಿ 1ನೇ ಹಂತದಲ್ಲಿ ನೋಡಿದಾಗ 2 ಅಣೆಕಟ್ಟು ಅಂದರೆ ಆಲ್ಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರ ಡ್ಯಾಮ್. ಇಲ್ಲಿ 119 TMC ಫೀಟ್ ಆಫ್ ವಾಟರ್ ಈ ಸ್ಟೋರ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಟು ದ ಪ್ಲೇಸಸ್. ಇಲ್ಲಿ ನೋಡಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದು ಕೃಷ್ಣ ಭಾಗ್ಯ ಜಲ ನಿಗಮ್ ಲಿಮಿಟೆಡ್ ಅಂತ ಬರ್ತದೆ. ಇಲ್ಲಿ ನೋಡಿ ನಕ್ಷೆ ಯಾವ ಥರ ಯೋಜನೆ ಮಾಡಲಾಗಿದೆ. 2ನೇ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸ್ಟೇಜ್ 2. ಇಲ್ಲಿ 54 TMC ಫೀಟ್ ಆಫ್ ವಾಟರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಚಾನಲ್ಸ್ ಇನ್ಕ್ಲೂಡಿಂಗ್ ಹಿಪ್ಪರ್ಗಿ ಬರಾಜ್. ಸೊ ಇಲ್ಲಿ ಹಿಪ್ಪರ್ಗಿ ಬರಾಜ್ ಮತ್ತು 54 TMC ಸ್ವಲ್ಪ ನೀರನ್ನು ಪ್ರಮಾಣ ಏನು ಮಾಡಿದ್ದಾರೆ, ಇಲ್ಲಿ ಹಿಪ್ಪರ್ಗಿ ಬರಾಜ್ದಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. 3ನೇ ಹಂತದಲ್ಲಿ 130 TMC ಫೀಟ್ ಆಫ್ ವಾಟರ್ ಇನ್ಕ್ರೀಸಿಂಗ್ ಡ್ಯಾಮ್ ಹೈಟ್. ನೋಡಿ ಇಲ್ಲಿ ಡ್ಯಾಮ್ ಹೈಟನ್ನು 524 ಮೀಟರ್ಸ್ಗೆ ಮಾಡಿ ಇದನ್ನು ಲಿಫ್ಟ್ ಇರಿಗೇಷನ್ ಮೂಲಕನೂ ಕೂಡ ಇರಿಗೇಷನ್ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ಮೇನ್ ಸ್ಟೋರೇಜ್ ನೋಡಿದಾಗ ಸಂಗ್ರಹಣೆ ನೋಡಿದಾಗ ಆಲ್ಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರ ಡ್ಯಾಮ್. ಪ್ರಮುಖ ಕಮಾಂಡ್ ಏರಿಯಾ ಆಫ್ ಡ್ರೌಟ್ ಡಿಸ್ಟ್ರಿಕ್ಟ್ಸ್ ಯಾವುದಾವಪ್ಪ ಅಂತಂದರೆ ಯಾದಗಿರಿ, ಕಲಬುರಗಿ, ಬಿಜಾಪುರ, ರಾಯಚೂರು ಮತ್ತು ಬಾಗಲಕೋಟೆ ಇವೇನದಾವತ್ತಂದರೆ ಈ ಯೋಜನೆಯಿಂದ ಅನುಕೂಲವನ್ನು ಪಡೆದಂಥ ಜಿಲ್ಲೆಗಳಾಗಿರುತ್ತವೆ. ಈ ಯೋಜನೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಮಾರು 22 ಮೇ 1964ದಲ್ಲಿ ಇದು ಶಿಲೆಯನ್ನು ಸ್ಥಾಪನೆ ಮಾಡಿದರು ಮತ್ತು ಇದು ಸುಮಾರು 42 ವರ್ಷ ತಗೊಂಡು ಈ ಮುಕ್ತಾಯ ಆಗಿದೆ. ಸುಮಾರು 201 ವಿಲೇಜ್ ಹಳ್ಳಿಗಳು ಈ ಯೋಜನೆಯಿಂದ ಪ್ರಭಾವವನ್ನು ಪಡೆದಿದ್ದಾವೆ, ಅನುಕೂಲ ಪಡೆದಿದ್ದಾವೆ. ಅದೇ ರೀತಿ 136 ವಿಲೇಜ್ ಗ್ರಾಮಗಳು ಮುಳುಗಡೆ ಪ್ರದೇಶದಲ್ಲಿ ಹೋಗಿಬಿಟ್ಟಿದ್ದೇವೆ. ಸೊ ಥ್ಯಾಂಕ್ ಯು. ಸೇವ್ ವಾಟರ್ ಆ್ಯಸ್ ಇಟ್ ಇಸ್ ಪ್ರೆಷಿಯಸ್.